ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ ಒಂದು ದಿನ ಕಳೀತಾ ಬಂತು. ಎರಡನೇ ದಿನವೇ ಸ್ಪರ್ಧಿಗಳ ಮಧ್ಯೆ ವಾದ ವಿವಾದ ನಡೆದು ಜಗಳವೇ ನಡೀತಿದೆ. ಹೌದು, ಶುರುವಿನಲ್ಲೇ ಈ ಬಾರಿಯ ಸ್ಪರ್ಧಿಗಳು ಪೈಪೋಟಿಗೆ ನಿಂತಿದ್ದು ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವನ್ನು ಮಾಡಿಕೊಂಡಿದ್ದಾರೆ. ಹೌದು, ಸದಾ ನಗುತ್ತಾ ಕಾಮಿಡಿ ಮಾಡ್ತಾ ಇದ್ದ ಗಿಲ್ಲಿ ನಟ ಹಾಗೂ ಅಶ್ವಿನಿ ನಡುವೆ ದೊಡ್ಡ ಜಗಳವೇ ನಡೆದಿದೆ. ಹಾಗಾದ್ರೆ ಇಲ್ಲಿ ಆಗಿದ್ದಾದರೂ ಏನು? ಪ್ರತಿಯೊಂದು ವಿಚಾರ ತಿಳಿಸೋದಕ್ಕೆ ಅದಕ್ಕೂ ಮುನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಶುರುವಾಗಿ ಕೇವಲ 2 ದಿನ ಕಳೆದಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಆಗಲೇ ಜಗಳ ಶುರುವಾಗಿದೆ. ಒಂಟಿ ಹಾಗೂ ಜಂಟಿ ಎನ್ನುವ ಥೀಮ್ ಮೂಲಕ ಶುರುವಾದ ಈ ಸೀಸನ್ನಲ್ಲಿ ಒಂಟಿಯಾಗಿ ಅಶ್ವಿನಿ, ಕಾಕ್ರೋಚ್, ಧ್ರುವಂತ್, ಜಾನ್ವಿ, ಧನುಷ್, ಮಲ್ಲಮ್ಮ ಇದ್ದಾರೆ. ಜಂಟಿಯಾಗಿ ಉಳಿದ ಸ್ಪರ್ಧಿಗಳು ಇದ್ದಾರೆ. ಸ್ಪರ್ಧಿಗಳು ಒಂಟಿಯಾಗಿರುವ ಸ್ಪರ್ಧಿಗಳು ಹೇಳುವ ಪ್ರತಿಯೊಂದು ಕೆಲಸವನ್ನು ಮಾಡಿಕೊಡಬೇಕು. ಇನ್ನು ಒಂಟಿಯಾಗಿ ಇರುವ ಸ್ಪರ್ಧಿಗಳಿಗೆ ಎಲ್ಲ ಸವಲತ್ತುಗಳು ಸಿಗುತ್ತಾ ಇದೆ. ಆದರೆ ಜಂಟಿಯಾಗಿರುವ ಸ್ಪರ್ಧಿಗಳಿಗೆ ಯಾವ ಸೌಲಭ್ಯವೂ ಇಲ್ಲ. ಇವರು ಏನಾದರೂ ಪಡ್ಕೋಬೇಕು ಅಂದ್ರೆ ಮನೆಗೆ ರೇಷನ್ ಬೇಕಂದ್ರೂ ಕೂಡ ಜಂಟಿಯಾಗಿ ಇರುವ ಸ್ಪರ್ಧಿಗಳು ಟಾಸ್ಗಳನ್ನು ಆಡಿ ಪಡೆದುಕೊಳ್ಳಬೇಕು. ಹೀಗಿರುವಾಗ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿರುತ್ತಾರೆ. ಎಲ್ಲಾ ಜಂಟಿ ಸ್ಪರ್ಧಿಗಳು ಭಾಗವಹಿಸುತ್ತಾರೆ. ಒಂಟಿ ಸ್ಪರ್ಧಿಗಳು ಟಾಸ್ಕ್ ಉಸ್ತುವಾರಿಯನ್ನು ವಹಿಸುತ್ತಾರೆ. ಹೀಗಿರುವಾಗ ಕಾಕ್ರೋಚ್ ಅಶ್ವಿನಿ ಅವರು ತಮಾಷೆ ಮಾಡೋಕೋಗಿ ಗಿಲ್ಲಿ ಅವರನ್ನ ಕಾಡಿಸ್ತಾರೆ. ಅವರ ಕಾಲು ಎಳೆಯುತ್ತಾರೆ. ಅಷ್ಟಕ್ಕೂ ಸಿಟ್ಟಾದ ಗಿಲ್ಲಿ ನಟ ಅದಕ್ಕೆ ಪ್ರತಿ ಉತ್ತರ ಕೊಡ್ತಾರೆ. ಇದೇ ಕಾರಣ ಇಟ್ಕೊಂಡು ಒಂಟಿಯಲ್ಲಿ ಇದ್ದ ಅಶ್ವಿನಿ ಅವರು ಕಾವ್ಯ ಆಗುವುದಿಲ್ಲ. ನಟ ಎಲ್ಲ ವಿಷಯವನ್ನು ಪರ್ಸನಲ್ ಆಗಿ ತೆಗೆದುಕೊಳ್ಳುತ್ತಾರೆ. ಟಾಸ್ಕ್ ನಲ್ಲಿ ಅಷ್ಟೊಂದು ಚೆನ್ನಾಗಿ ನಿಭಾಯಿಸಿಲ್ಲ ಎಂದು ಅವರನ್ನು ನಾಮಿನೇಟ್ ಮಾಡ್ತಾರೆ. ಇದೇ ಕಾರಣಕ್ಕೆ ಸಿಟ್ಟಾದ ಗಿಲ್ಲಿ ಅಶ್ವಿನಿ ಮೇಲೆ ರೇಗಾಡ್ತಾರೆ. ಹೀಗೆ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವೇ ನಡೆದಿದೆ. ತನ್ನ ಪಾರ್ಟ್ನರ್ ಆದ ಗಿಲ್ಲಿ ನಟನ ಮೇಲೆ ಅಶ್ವಿನಿ ಅವರು ಕೂಗಾಡಿದ್ದನ್ನ ಕೇಳಿ ಕಾವ್ಯ ಅವರು ಕೂಡ ಅಶ್ವಿನಿ ಎದುರು ನಿಂತು ಜೋರಾಗಿ ಮಾತನಾಡಲು ಶುರು ಮಾಡ್ತಾರೆ. ಹೀಗೆ 3 ಜನ ಮಧ್ಯೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವೇ ನಡೆದಿದೆ. ಶುರುವಾಗಿ 2ನೇ ದಿನಕ್ಕೆ ಜಗಳ ಆಡುತ್ತಿರುವ ಈ ಸ್ಪರ್ಧಿಗಳು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರುತ್ತಾರೆ, ಟಾಸ್ಕ್ಗಳನ್ನು ಹೇಗೆ ಆಡ್ತಾರೆ ಎಂದು ಕಾದು ನೋಡಬೇಕಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.